ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಅಂತೂ ಬಂದೇ ಬಿಟ್ಟು ಗುರುವಾರ ಜಾತಿ ಜ್ವಾಲೆಗೆ ಇವತ್ತೇ ಕ್ಲೈಮ್ಯಾಕ್ಸ್ ಸಂಜೆ ನಡೆಯಲಿದೆ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಸಿದ್ದು ಸರ್ಕಾರ ಕೈಗೊಳ್ಳುವ ತೀರ್ಮಾನದ ಮೇಲೆ ಎಲ್ಲರ ಚಿತ್ತ ಜಾತಿ ಗಣತಿ ವರದಿಗೆ ಲಿಂಗಾಯತ ಒಕ್ಕಲಿಗರ ಪ್ರಬಲ ವಿರೋಧ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ ಅಹಿಂದ ಪಡೆ 3 ಸಾಧ್ಯತೆಗಳ ಬಗ್ಗೆ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಜಾತಿ ಕಿಚ್ಚು ಕೆಪಿಸಿಸಿ ಸರ್ಕಸ್ಸು ಪವರ್ ಶೇರಿಂಗ್ ಫೈಟ್ ಮಧ್ಯೆ ಹೊಸ ಬಾಂಬ್ ರಾಜ್ಯದಲ್ಲಿ ಸರ್ಕಾರ ಬೀಳಿಸಲು ಮೋದಿ ಶಾಪ್ ಪ್ಲಾನ್ ಹುಷಾರಾಗಿ ಒಗ್ಗಟ್ಟಾಗಿರಿ ಸಿದ್ದು ಡಿಕೆಗೆ ಖರ್ಗೆ ಕಿವಿ ಮಾತು ಕಾಂಗ್ರೆಸ್ ಶಾಸಕರ ಬಗ್ಗೆ ವಿಶ್ವಾಸ ಕಡಿಮೆಯಾಗ್ತಿದೆ ಭ್ರಷ್ಟಾಚಾರ ಬಗ್ಗೆ ಸಿಎಂ ಆರ್ಥಿಕ ಸಲಹೆಗಾರರೇ ಸರ್ಟಿಫಿಕೇಟ್ ಮೋದಿ ಅಮಿತ್ ಶಾ ಮೇಲೆ ಖರ್ಗೆ ಆರೋಪಕ್ಕೆ ವಿಜಯೇಂದ್ರ ತಿರುಗೇಟು ಬಜೆಟ್ ಗಾತ್ರ 38,000 ಕೋಟಿಗೆ ಹೆಚ್ಚಿಸೋಕಾಗ್ತಿತ್ತ ಆರ್ಥಿಕವಾಗಿ ಕರ್ನಾಟಕ ಸರ್ಕಾರ ಸದೃಢವಾಗಿದೆ ಬಿಜೆಪಿ ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಅಂತ ಸಿದ್ದು ವಾಗ್ದಾಳಿ ಬಿಜೆಪಿ ಶಾಸಕರ ಅಮಾನತು ಇವತ್ತು ಮಹತ್ವದ ತೀರ್ಮಾನ ಆರ್ ಅಶೋಕ್ ಭೇಟಿಗೆ ಅವಕಾಶ ನೀಡಿದ ಖಾದರ್ ವಿಧಾನಸೌಧದ ಸ್ಪೀಕರ್ ಕೊಠಡಿಯಲ್ಲಿ ನಡೆಯಲಿದೆ ಮೀಟಿಂಗ್ ಸಚಿವೆ ಲಕ್ಷ್ಮಿ ಕಾರು ಅಪಘಾತ ಎಸಗಿದ ಆರೋಪಿ ಅರೆಸ್ಟ್ ಪುಣೆಯ ಇಂದಾಪುರನ ಮಧುಕರ ಸೋಮವಂಶಿ ಅಂದರ್ ಸಿಸಿಟಿವಿ ಫೋನ್ ಕಾಲ್ ಡೀಟೇಲ್ಸ್ ಆಧರಿಸಿ ಬಂಧಿಸಿದ ಪೊಲೀಸರು ಮಳೆ ಎಫೆಕ್ಟ್ ಧರೆಗುರುಳಿದ ಭಾರೀ ಗಾತ್ರದ ಮರ ಬೆಂಗಳೂರಿನ ಇನ್ಫ್ಯಾಂಟ್ರಿ ರೋಡ್ನಲ್ಲಿ ಪರದಾಡಿದ ಸವಾರರು ವೈಟ್ಫೀಲ್ಡ್ ಜಯನಗರ ಕೆಂಗೇರಿ ಸೇರಿ ಹಲವೆಡೆ ಬಿರುಸಿನ ಮಳೆ ಹಾವೇರಿಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ ನೆಲಕ್ಕುರುಳಿದ ಮರಗಳು ವಿದ್ಯುತ್ ಕಂಬಗಳು ಕತ್ತಲಲ್ಲಿ ಕಾಲ ಕಳೆದ ಹಲವು ಹಳ್ಳಿಗಳು ಗಾಳಿ ಮಳೆಗೆ ನೆಲಕ್ಕುರುಳಿದ ಮನೆಯ ಮುಂದಿನ ಚಪ್ಪರ ಚಳ್ಳಕೆರೆ ತಾಲೂಕಿನ ಗೌರಸಮುದ್ರ ಗ್ರಾಮದಲ್ಲಿ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ಗಾಳಿ ಸಹಿತ ವರ್ಷಧಾರೆ $50 ಲಕ್ಷ ಮೌಲ್ಯದ ನಕಲಿ ಬ್ರಾಂಡೆಡ್ ಶರ್ಟ್ ಸೀಸ್ 5,000 ಬೆಲೆಯ ವಿದೇಶಿ ಬಟ್ಟೆ 500-700 ರೂಪಾಯಿಗೆ ಮಾರಾಟ ಮಾದನಾಯಕನಹಳ್ಳಿ ಪೊಲೀಸರಿಂದ ರೇಡ್ ನವವಿವಾಹಿತೆ ಅನುಮಾನಾಸ್ಪದ ಸಾವು ಪ್ರಕರಣ ಕಿರುಕುಳ ಆರೋಪ ಹೊತ್ತ ಅತ್ತೆ ಭಾವ ಕೊನೆಗೂ ಅರೆಸ್ಟ್ ಗದಗ ಮಹಿಳಾ ಪೊಲೀಸ್ ಠಾಣೆ ಪೊಲೀಸರಿಂದ ಬಂಧನ ವಾರಸುದಾರ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ದ ಶಂಕರಗೌಡ ಮದ್ಯ ಸೇವಿಸಿ ತಹಶೀಲ್ದಾರ್ ಕಚೇರಿಯೊಳಗೆ ನುಗ್ಗಿ ಹಲ್ಲೆ ಸಿಸಿಟಿವಿಯಲ್ಲಿ ಸೆರೆಯಾದ ರಟ್ಟಿಹಳ್ಳಿ ಪಟ್ಟಣದ ಘಟನೆ ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಕ್ಕೆ ಬೆಂದ ಜನ ಪಾಲಿಕೆ ವ್ಯಾಪ್ತಿ ವಾಹನ ಸವಾರರಿಗೆ ಸಿಗ್ನಲ್ಗಳಲ್ಲಿ ನೆರಳಿನ ಭಾಗ್ಯ ವಿಜಯಪುರ ಆಡಳಿತ ಜನರಿಂದ ಬಹುಪರಾಕ್ ಅಪ್ರಾಪ್ತ ಯುವತಿಯ ಸ್ನಾನ ಮಾಡುವ ವಿಡಿಯೋ ಚಿತ್ರೀಕರಣ ತಾಯಿಯ ಅಕ್ರಮ ಸಂಬಂಧ ಆಕ್ಷೇಪಿಸಿದ್ದಕ್ಕೆ ನೀಚ ಕೃತ್ಯ ಮಹಾರಾಷ್ಟ್ರದ ಪುಣೆಯಲ್ಲಿ ಹೆತ್ತವಳು ಆಕೆಯ ಗೆಳೆಯನ ಬಂಧನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ